ವೈದಿಕ ಜ್ಯೋತಿಷ್ಯದ ಪ್ರಕಾರ ಜೂನ್ 18ರಂದು ದೇವಗುರು ಗುರುಗ್ರಹವು ಶನಿಯ ಅಧಿಪತ್ಯದ ಪುಷ್ಯ ನಕ್ಷತ್ರಕ್ಕೆ ಪ್ರವೇಶ ಮಾಡಲಿದ್ದಾನೆ. ಈ ಮಹತ್ವದ ಸಂಚಾರ ಅನ್ನುವಂಥದ್ದು ಹಲವು ರಾಶಿಗಳ ಜನರ ಜೀವನದಲ್ಲಿ ಶುಭ ಬದಲಾವಣೆಗಳನ್ನು ತರಲಿದೆ. ವಿಶೇಷವಾಗಿ ಕೆಲವು ರಾಶಿಯವರಿಗೆ, ಅದರಲ್ಲೂ ಕೂಡ 3 ರಾಶಿಯವರಿಗೆ ಶ್ರೀಮಂತರಾಗುವಂತಹ ಯೋಗ, ಅದೃಷ್ಟದ ಬಾಗಿಲು ತೆರೆಯುತ್ತೆ, ಆರ್ಥಿಕ ಸ್ಥಿತಿ ಬಲವಾಗುತ್ತೆ, ಹಾಗೆ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಕೂಡ ಕಾಣ್ತಾರೆ. ಹೊಸ ಅವಕಾಶಗಳು ದೊರೆಯುತ್ತವೆ. ಜೀವನದಲ್ಲಿ ಸಮೃದ್ಧಿ ಹೆಚ್ಚಾಗುವಂಥ ಸಕಾರಾತ್ಮಕ ಫಲಿತಾಂಶವನ್ನು ಕಾಣ್ತೀರಿ. ಅದೃಷ್ಟ, ಜ್ಞಾನ, ಸಂಪತ್ತು ಮತ್ತು ಸಂತಾನದ ಕಾರಕನಾದಂತಹ ಗುರುಗ್ರಹದ ಸಂಚಾರ ಅತ್ಯಂತ ಮಹತ್ವದಾಗಿರುವಂಥದ್ದು. ಪ್ರಸ್ತುತ ಗುರು ಕರ್ಕಾಟಕ ರಾಶಿಯಲ್ಲಿ ಸಂಚರಿಸ್ತಿದ್ದಾನೆ. ಈಗ ಪುನರ್ವಸು ನಕ್ಷತ್ರದಲ್ಲಿದ್ದಾನೆ. ಆದರೆ 2026 ಜೂನ್ 18ರಂದು ರಾತ್ರಿ 9:32 ಗುರು ಶನಿಯ ಅಧಿಪತ್ಯದ ಮತ್ತು ಚಂದ್ರನ ನಿವಾಸವಾದಂಥ ಪುಷ್ಯ ನಕ್ಷತ್ರಕ್ಕೆ ಪ್ರವೇಶ ಮಾಡ್ತಾನೆ. ಈ ಸಂಚಾರ ಆಗಸ್ಟ್ 18, 2026ರವರೆಗೆ ಮುಂದುವರಿಯುತ್ತೆ. ಶನಿಯ ನಕ್ಷತ್ರದಲ್ಲಿ ಗುರುವಿನ ಈ ಪ್ರವೇಶ ಅನ್ನುವಂಥದ್ದು ಕೆಲವು ರಾಶಿಯವರಿಗೆ ವಿಶೇಷ ಅದೃಷ್ಟ, ಆರ್ಥಿಕ ಪ್ರಗತಿ, ವೃತ್ತಿ ಜೀವನದಲ್ಲಿ ಯಶಸ್ಸು ಮತ್ತು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತೆ. ಈ ಅವಧಿಯಲ್ಲಿ ಹಲವು ಶುಭ ಅವಕಾಶಗಳು ದೊರೆತು ದೀರ್ಘಕಾಲದ ಆಸೆಗಳು ಈಡೇರುವ ಸಾಧ್ಯತೆಗಳಿದೆ. ಹಾಗಾದರೆ ಆ ರಾಶಿಗಳು ಯಾರ್ಯಾರು ನೋಡೋಣ. ನೋಡಿ, ಮೊದಲಿಗೆ ಧನುರಾಶಿ. ಗುರುಗ್ರಹವು ಪುಷ್ಯ ನಕ್ಷತ್ರಕ್ಕೆ ಪ್ರವೇಶ ಮಾಡ್ತಾ ಇರುವಂಥದ್ದು ಧನುರಾಶಿಯವರಿಗೆ ಅತ್ಯಂತ ಶುಭಕರ ಮತ್ತು ಫಲಪ್ರದ ಸಮಯವನ್ನು ಸೂಚಿಸುತ್ತೆ. ಗುರು ನಿಮ್ಮ ರಾಶಿಯ ಅಧಿಪತಿಯಾಗಿರೋದ್ರಿಂದ ಈ ನಕ್ಷತ್ರ ಸಂಚಾರದ ಸಕಾರಾತ್ಮಕ ಪರಿಣಾಮಗಳು ನಿಮ್ಮ ಜೀವನದ ಹಲವು ಕ್ಷೇತ್ರಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತೆ. ವಿಶೇಷವಾಗಿ ಆರ್ಥಿಕ ವಿಷಯಗಳಲ್ಲಿ ಉತ್ತಮ ಬೆಳವಣಿಗೆ ಕಂಡುಬರುತ್ತೆ. ಆದಾಯ ಹೆಚ್ಚಿಸುವ ಹೊಸ ಅವಕಾಶಗಳು ನಿಮ್ಮ ಮುಂದೆ ತೆರೆದುಕೊಳ್ತವೆ. ಹೂಡಿಕೆಗಳು, ಉಳಿತಾಯ ಯೋಜನೆಗಳು ಮತ್ತು ಹಣಕಾಸಿಗೆ ಸಂಬಂಧಿಸಿದ ನಿರ್ಧಾರಗಳಿಂದ ಲಾಭ ಪಡೆಯುವ ಸಾಧ್ಯತೆ ಇದೆ. ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುವುದರ ಜೊತೆಗೆ ದೀರ್ಘಕಾಲದಿಂದ ಬಾಕಿ ಉಳಿದಿದ್ದ ಹಣವು ಮರಳಿ ಸಿಗುವ ಸೂಚನೆಗಳಿವೆ. ವೃತ್ತಿ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಈ ಅವಧಿಯು ಮಹತ್ವದ ಬದಲಾವಣೆಗಳನ್ನು ತರುತ್ತೆ. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿಗಳು, ಬಡ್ತಿ ಅಥವಾ ಸಂಬಳ ಹೆಚ್ಚಳದ ಅವಕಾಶಗಳು ಸಿಗುತ್ತೆ. ಹೊಸ ಉದ್ಯೋಗದ ನಿರೀಕ್ಷೆಯಲ್ಲಿರುವಂತಹವರಿಗೆ ಅನುಕೂಲಕರ ಸುದ್ದಿಗಳು ಸಿಗ್ತವೆ. ವ್ಯಾಪಾರಸ್ಥರು ತಮ್ಮ ವ್ಯವಹಾರವನ್ನು ವಿಸ್ತರಿಸಿಕೊಳ್ಳುವುದಕ್ಕೆ ಯೋಜನೆಯನ್ನು ಆರಂಭಿಸೋದಕ್ಕೆ ಸೂಕ್ತ ಸಮಯ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಹಿರಿಯ ಅಧಿಕಾರಿಗಳ ಮೆಚ್ಚುಗೆಯನ್ನು ಕೂಡ ನೀವು ಪಡಿತೀರಿ. ವಿದ್ಯಾರ್ಥಿಗಳಿಗೆ ಇಲ್ಲಿ ಈ ಸಂಚಾರ ಅನ್ನುವಂಥದ್ದು ವಿಶೇಷವಾಗಿ ಆಶೀರ್ವಾದದಂತೆ ಕಾರ್ಯನಿರ್ವಹಿಸುತ್ತೆ. ಶಿಕ್ಷಣ, ಸ್ಪರ್ಧಾತ್ಮಕ ಪರೀಕ್ಷೆಗಳು, ಉನ್ನತ ವ್ಯಾಸಂಗ, ಸಂಶೋಧನಾ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡುವ ಅವಕಾಶ ಕಾಣಿಸಿಕೊಳ್ಳುತ್ತವೆ. ಏಕಾಗ್ರತೆ ಮತ್ತು ಕಲಿಕೆ ಸಾಮರ್ಥ್ಯ ಹೆಚ್ಚಾಗೋದ್ರಿಂದ ನಿರೀಕ್ಷೆಗಿಂತ ಉತ್ತಮ ಫಲಿತಾಂಶವನ್ನು ನೀವು ಪಡಿತೀರಿ. ಜೀವನದಲ್ಲಿ ಸಂತೋಷ, ನೆಮ್ಮದಿ ಇರುತ್ತೆ. ಹಾಗೆ ಮನೆಯ ಸದಸ್ಯರೊಂದಿಗೆ ಉತ್ತಮ ಹೊಂದಾಣಿಕೆ ಇರುತ್ತೆ. ಮನೆಯ ವಾತಾವರಣ ಹೆಚ್ಚು ಸಕಾರಾತ್ಮಕವಾಗಿರುತ್ತೆ. ಆತ್ಮವಿಶ್ವಾಸ, ಉತ್ಸಾಹ ಹೆಚ್ಚಾಗುತ್ತೆ. ಹಾಗೆ ಆಧ್ಯಾತ್ಮಿಕ ಚಿಂತನೆಯಿಂದ ನಿಮ್ಮ ಜೀವನ ತುಂಬಿರುತ್ತೆ. ಒಟ್ಟಾರೆ ಗುರು ಪುಷ್ಯ ನಕ್ಷತ್ರ ಸಂಚಾರ ಧನುರಾಶಿಯವರಿಗೆ ಇಲ್ಲಿ ಆರ್ಥಿಕ, ಶೈಕ್ಷಣಿಕ, ವೃತ್ತಿಪರ ಮತ್ತು ವೈಯಕ್ತಿಕ ಜೀವನದಲ್ಲಿ ಗಮನಾರ್ಹ ಪ್ರಗತಿಯನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಇನ್ನು ಕಟಕ ರಾಶಿ. ಗುರುಗ್ರಹ ಶನಿಯ ಅಧಿಪತ್ಯದ ಪುಷ್ಯ ನಕ್ಷತ್ರಕ್ಕೆ ಪ್ರವೇಶ ಮಾಡುವಂಥದ್ದು ಕರ್ಕಾಟಕ ರಾಶಿಯವರಿಗೆ ಅತ್ಯಂತ ಶುಭಕರ ಮತ್ತು ಲಾಭದಾಯಕ ಸಮಯವನ್ನು ಕೊಡುತ್ತೆ. ಗುರು ಈಗಾಗಲೇ ಕರ್ಕಾಟಕ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿರೋದರಿಂದ ಈ ನಕ್ಷತ್ರ ಸಂಚಾರದ ಪರಿಣಾಮ ಇನ್ನಷ್ಟು ಬಲವಾಗಿರುತ್ತೆ. ಈ ಅವಧಿಯಲ್ಲಿ ನಿಮ್ಮ ಮನಸ್ಸು ಧಾರ್ಮಿಕ, ಆಧ್ಯಾತ್ಮಿಕ ಮತ್ತು ಸತ್ಕಾರ್ಯಗಳ ಕಡೆಗೆ ಹೆಚ್ಚು ಆಕರ್ಷಿತವಾಗಿರುತ್ತೆ. ದೇವರ ಪೂಜೆ, ಪುನಸ್ಕಾರ, ಧಾರ್ಮಿಕ ಕಾರ್ಯಕ್ರಮ, ತೀರ್ಥಯಾತ್ರೆಗಳತ್ತ ಹೆಚ್ಚಿನ ಹೋಗುವಂಥ ಸಾಧ್ಯತೆ ಇರುತ್ತೆ. ಇದರಿಂದ ಮಾನಸಿಕ ನೆಮ್ಮದಿ, ಆತ್ಮತೃಪ್ತಿ ಸಿಗುತ್ತೆ. ವೃತ್ತಿ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಸಂಚಾರ ಗಮನಾರ್ಹ ಪ್ರಗತಿಯನ್ನು ಕೊಡುತ್ತೆ. ಉದ್ಯೋಗದಲ್ಲಿರುವವರಿಗೆ ಹಿರಿಯ ಅಧಿಕಾರಿಗಳ ಮೆಚ್ಚುಗೆ ಸಿಗುತ್ತೆ. ಹಾಗೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಸ್ಥಾನಮಾನ, ಪ್ರತಿಷ್ಠೆ ಹೆಚ್ಚಾಗುತ್ತೆ. ಸಂಬಳ ಜಾಸ್ತಿ ಆಗುತ್ತೆ. ಹೊಸ ಜವಾಬ್ದಾರಿ ಸಿಗುತ್ತೆ. ನಿಮ್ಮ ಕೌಶಲ್ಯ ಮತ್ತು ಪರಿಶ್ರಮಕ್ಕೆ ತಕ್ಕ ಮಾನ್ಯತೆ ಸಿಗುತ್ತೆ. ವೃತ್ತಿ ಜೀವನದಲ್ಲಿ ಮುಂದಿನ ಹಂತಕ್ಕೆ ಇರೋದಕ್ಕೆ ಅವಕಾಶ ಸಿಗುತ್ತೆ. ವ್ಯಾಪಾರ ಮಾಡುವವರಿಗೆ ಅವಧಿ ಬಹಳ ಚೆನ್ನಾಗಿದೆ. ಲಾಭ ಸಿಗುತ್ತೆ. ಸಮಾಜದಲ್ಲಿ ನಿಮ್ಮ ಪ್ರಭಾವ, ಜನಪ್ರಿಯತೆ ಹೆಚ್ಚಾಗುತ್ತೆ. ಹಾಗೆ ಉತ್ತಮ ಸಂಪರ್ಕ ಬೆಳೆಯುತ್ತೆ. ಕರ್ಕ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಬಹಳ ಮುಂದೆ ಹೋಗೋದಕ್ಕೆ ಒಂದು ಒಳ್ಳೆ ಟೈಮ್ ಇದು. ಮತ್ತು ನಿಮ್ಮ ಜೀವನದಲ್ಲಿ ದಾಂಪತ್ಯ ಜೀವನ ಬಹಳ ಸಂತೋಷ, ಸಾಮರಸ್ಯದಿಂದ ಕೂಡಿರುತ್ತೆ. ಅವಿವಾಹಿತರಾಗಿದ್ದರೆ ಹೊಸ ಸಂಬಂಧಗಳು ಅಥವಾ ವಿವಾಹದ ಅವಕಾಶಗಳು ಕೂಡಿ ಬರ್ತವೆ. ಹಾಗೆ ಗುರು ಪುಷ್ಯ ನಕ್ಷತ್ರ ಸಂಚಾರ ಅನ್ನುವಂಥದ್ದು ಒಟ್ಟಾರೆ ಹೇಳಬೇಕಾದ್ರೆ ಕರ್ಕಾಟಕ ರಾಶಿಯವರಿಗೆ ಆಧ್ಯಾತ್ಮಿಕ ಪ್ರಗತಿ, ವೃತ್ತಿ ಯಶಸ್ಸು, ಸಾಮಾಜಿಕ ಗೌರವ, ಪ್ರೇಮ ಜೀವನದಲ್ಲಿ ಸಂತೋಷ, ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಸಕಾರಾತ್ಮಕ ಬೆಳವಣಿಗೆಯನ್ನು ಕಾಣಬಹುದು. ಇನ್ನು
ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಗುರುಗ್ರಹ ಪುಷ್ಯ ನಕ್ಷತ್ರಕ್ಕೆ ಪ್ರವೇಶ ಮಾಡ್ತಾ ಇರುವಂಥದ್ದು ಅನೇಕ ಸಕಾರಾತ್ಮಕ ಅವಕಾಶಗಳು, ಶುಭ ಫಲಿತಾಂಶಗಳನ್ನು ತರುತ್ತೆ. ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಕೆಲಸದಲ್ಲಿ ಧೈರ್ಯವನ್ನು ಕಾಣ್ತೀರಿ. ದೃಢ ನಿಶ್ಚಯದಿಂದ ಕೆಲಸವನ್ನು ಪೂರ್ಣಗೊಳಿಸ್ತೀರಿ. ಈ ಸಮಯದಲ್ಲಿ ಸಕಾರಗೊಳ್ಳುವಂತಹ ಅನೇಕ ಯೋಜನೆಗಳು ಸಾಕಾರಗೊಳ್ತವೆ. ಹಾಗೆ ಯಶಸ್ಸನ್ನು ಕಾಣ್ತೀರಿ. ಹಲವು ಕಾರ್ಯಗಳಲ್ಲಿ ಕುಟುಂಬ ಜೀವನದಲ್ಲಿ ಸಂತೋಷ ಸಾಮರಸ್ಯ ಇರುತ್ತೆ. ಮತ್ತು ಮನೆಯ ವಾತಾವರಣ ಹೆಚ್ಚು ಸಕಾರಾತ್ಮಕವಾಗಿರುತ್ತೆ. ಹಿರಿಯರ ಸಲಹೆ ಆಶೀರ್ವಾದ ನಿಮ್ಮ ಪ್ರಗತಿಗೆ ಕಾರಣವಾಗುತ್ತೆ. ಮತ್ತು ಸ್ನೇಹಿತರು ಮತ್ತು ಆಪ್ತರ ಸಹಾಯ ಕೂಡ ನಿಮಗೆ ಮಹತ್ವದ ಪಾತ್ರ ವಹಿಸುತ್ತೆ. ಸಾಮಾಜಿಕ ವಲಯ ವಿಸ್ತಾರಗೊಳ್ಳುತ್ತೆ. ಹೊಸ ಪರಿಚಯಗಳಾಗ್ತವೆ ಮತ್ತು ಇದರಿಂದ ಲಾಭವನ್ನು ಪಡಿತೀರಿ. ಮತ್ತು ಉದ್ಯೋಗ, ಶಿಕ್ಷಣ, ಕುಟುಂಬ ಮತ್ತು ಹಣಕಾಸು ಸಂಬಂಧಿತ ವಿಷಯಗಳು ಕೂಡ ಇಂಥ ವಿಚಾರದಲ್ಲಿ ಶುಭ ಸುದ್ದಿ ಕೇಳ್ತೀರಿ. ಹಾಗೆ ವೃತ್ತಿ ಮತ್ತು ಉದ್ಯೋಗ ಕ್ಷೇತ್ರದಲ್ಲೂ ಬೆಳವಣಿಗೆ ಕಂಡುಬರುತ್ತೆ. ವ್ಯಾಪಾರಸ್ಥರಿಗೆ ಹೊಸ ಅವಕಾಶಗಳು, ಲಾಭದಾಯಕ ಒಪ್ಪಂದಗಳು ದೊರೆಯುವಂಥ ಸಾಧ್ಯತೆ ಇದೆ. ಆದರೆ ಆರೋಗ್ಯದ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ. ಕೆಲಸದ ಒತ್ತಡ ಇರುತ್ತೆ. ಅನಿಯಮಿತ ಆಹಾರ ಪದ್ಧತಿ ಮತ್ತು ವಿಶ್ರಾಂತಿ ಕೊರತೆಯಿಂದ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಒಟ್ಟಾರೆ ಗುರು ಪುಷ್ಯ ನಕ್ಷತ್ರ ಸಂಚಾರ ಇಲ್ಲಿ ಕನ್ಯಾ ರಾಶಿಯವರಿಗೆ ಆತ್ಮವಿಶ್ವಾಸ, ಕುಟುಂಬದ ಬೆಂಬಲ, ವೃತ್ತಿ ಪ್ರಗತಿ, ಶುಭ ಸುದ್ದಿಗಳನ್ನು ತರುತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.